ನೋಡಿ, ಇದನ್ನು ಯತೀಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ತಾವು ಗಮನಿಸಬೇಕು. ಒಂದನೇದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವರು ಕೊನೆ ಆಗಿರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಅವ್ರ ಮುಂದೆ ನಮಗೆ ಅವರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತೊಂದು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆಯ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಮಾತನಾಡಿದ್ದಾರೆ. ಯತೀಂದ್ರ ಇವತ್ತು ತುಮಕೂರಿಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾಯಿದ್ರು. ಕನಕಪುರಕ್ಕೆ ಹೋದರೆ ಇವತ್ತು ಅವರು DK ಶಿವಕುಮಾರ್ಗೂ ಮಾತಾಡ್ತಾಯಿದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಒಂದೊಂದು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಆ ಒಂದು ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಇದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗಿಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಇವ್ರು ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು ದಿವಸ MB ಪಾಟೀಲ್ ಹಿಂಗೆ ಆಗಲಿತ್ತವ್ರ ಆಶಯಗಳನ್ನ ದಿವಸ ವ್ಯಕ್ತಪಡಿಸ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ದಿವಸ ಹೊಂದಿದ್ದಾರೆ. ಆ ಸಂಘಟನೆ ಕೂಡ ಇದೆ. ನೋಡಿ, ಮುಂದೆ CM ಸ್ಥಾನಂತರ ಈಗ ಖಾಲಿ ಇಲ್ಲ. ನಿಮ್ಮ ಪದೇ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ, ನಮ್ಮಲ್ಲಿ CM ಸ್ಥಾನ ಈ ವಿಚಾರವೆಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಅದರಲ್ಲಿ ಯಾರ್ಯಾರ್ದು ಇದನ್ನ ಸಿದ್ದರಾಮಯ್ಯವ್ರದ್ದು ನಡೆದಲ್ಲ, DK ಶಿವಕುಮಾರ್ ಅವ್ರದ್ದು ನಡೆದಲ್ಲ, MB ಪಾಟೀಲ್ ನಡೆದಲ್ಲ, ಸತೀಶ್ ಜಾರಕಿಹೊಳಿ ನಡೆದಲ್ಲ, ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ, ಯಾರ್ದು ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನು ಹೇಳ್ತದೆ ಅದರ ಅಂತಿಮ ನಮ್ಮ ಪಕ್ಷದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡಿ, ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಯಾವುದು ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ. ಅದು ST ಇರ್ಬೋದು, SC ಇರ್ಬೋದು, ಹಿಂದುಳಿದವ್ರು ಇರ್ಬೋದು. ಅದ್ರ ಬಗ್ಗೆ ಇವತ್ತು ದಿವಸ ಯಾವಾಗಲೂ ಕೂಡ ಅವರು ಧ್ವನಿ ಎತ್ಕೊತ ಬಂದಿದ್ದಾರೆ, ಸಂಘಟನೆ ಮಾಡ್ಕೊತ ಬಂದಿದ್ದಾರೆ. ಸೊ ಈ ಒಂದು ಇದರಿಂದ ಇವತ್ತು ದಿವಸ ಯತೀಂದ್ರ ಅವ್ರದನ್ನು ಹೇಳಿರಲಿಕ್ಕೆ ಸಾಧ್ಯ. ಇದು ಸ್ವಾಭಾವಿಕ. ಇದಕ್ಕೆ ನೀವು ಭಾಳಷ್ಟು ಇದನ್ನು ಕೊಡುವಂಥ ಇದ್ದಿಲ್ಲ. ಅದರ ಇದರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರದಾರ, ಸಂಘಟನೆ ಚತುರದಾರ. ಅವರು ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರು ಕೂಡ ಹೊಂದಿಸಿದ್ದಾರೆ. ಆದರೆ ಇವತ್ತು CM ಕುರ್ಚಿ ಖಾಲಿ ಇಲ್ಲ ಮತ್ತು CM ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ. ನೆಕ್ಸ್ಟ್ ಬಿಡಿ. ತಪ್ಪೇನಿದೆ? ಎಲ್ಲರಿಗೂ ಆಶಯ ಇರ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ 224 ಮಂದಿ ಇದರಲ್ಲಿ ಇವತ್ತು ಏನು ನಮ್ಮ ಶಾಸಕರನ್ನ ಮತ್ತೆ ಅಧಿಕಾರಿ 228ಕ್ಕೆ ಮತ್ತೆ 150 ಸೀಟ್ ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ. ಆ 150 ಶಾಸಕರಿಗೂ ಅರ್ಹತೆ ಇರ್ತದೆ. ಅದ್ರ ಬಿಟ್ಟು ಕೂಡ ಅರ್ಥ ಇರ್ತದೆ. ಎಷ್ಟೋ ಸಲ MLCs ಇರ್ತಾರೆ, ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ, ಕೇಂದ್ರದಿಂದ ಇವತ್ತು ಬರ್ತಾರೆ, ಮುಖ್ಯಮಂತ್ರಿ ಆಗಿದ್ದು ಅನೇಕ ಉದಾಹರಣೆಗಳಿದಾವೆ. ಯಾರು? ನಾನು ಏನು ನಿಮ್ಗೆ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದಲ್ಲ. ಇವತ್ತು ದಿವಸ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಜನತೆ ತೀರ್ಮಾನ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳಬೇಕಾಗಿಲ್ಲ. ನಾವು ಅದನ್ನ ನಮ್ಮ ಹೈಕಮಾಂಡ್ಗೆ ಹೇಳ್ತೀವಿ, ಹೈಕಮಾಂಡ್ ನಿರ್ಣಯ ತೆಗೆದುಕೊತಾರೆ. ಬಿಜೆಪಿ JDS ಬಹಳ ಕಾಯ್ತಾ ಇರೋದು ನವೆಂಬರ್ ಏನೋ ದೊಡ್ಡ ಮಟ್ಟದ ಗೊಂದಲ ಕ್ರಿಯೇಟ್ ಆಗುತ್ತೆ, ಒಂದು ಹಂತದಲ್ಲಿ ಪಕ್ಷವನ್ನ ಒಡಿಬಹುದು ಕೆಲವರು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅವರ ಯೋಚನೆಗಳು ಯೋಚನೆಯಾಗಿ ಉಳಿತವೆ. ಅವ್ರ ಯೋಚನೆಗಳು ಯೋಚನೆಯಾಗಿ ಉಳಿತವೆ. ಅವ್ರ ಡೆಡ್ಲೈನ್ ಆಗಿ ಉಳಿತವೆ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್, BJP ಕೈಲಿಲ್ಲ, ನಮ್ಮ ಯಾರ ಕೈಲೂ ಕೂಡ ಇಲ್ಲ. ಚುನಾವಣೆ ಬೇರೆ, ನಾಯಕತ್ವ ಬೇರೆ. ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ, ನಾಯಕತ್ವ ಬೇರೆ. ಈಗ ಸಿದ್ದರಾಮಯ್ಯನವರು ಇವತ್ತು ಒಂದು ಜನಪ್ರಿಯ ನಾಯಕರು, ಸರ್, ಜನಸ್ತೋಮದ ನಾಯಕರು, ಮಾಸ್ ಲೀಡರು. ಅವ್ರನ್ನ ನಾವು ಇವತ್ತು ಸಹ 28ಕ್ಕೆ ನಾವು ಮತ್ತೆ ಅವ್ರನ್ನ ನಾವು ಆಹ್ವಾನ ಮಾಡಲೇಬೇಕಾಗ್ತದೆ. ಅವ್ರು ಬರ್ತಾರೆ. ಅವತ್ತು ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ತಮ್ಮ ಶ್ರಮವನ್ನು ಸಹ ವಹಿಸ್ತಾರೆ. ಇದ್ರಾಗ ಎರಡು ಮಾತಿಲ್ಲ. ಇದು ಮಾಸ್ ಲೀಡರ್. ಅವರು ಕೂಡ DK ಶಿವಕುಮಾರ್ ಹೇಳಿದ್ನಲ್ಲ, DK ಶಿವಕುಮಾರ್ ಕೂಡ ಇವತ್ತು ಸಹ ಪಕ್ಷದ ಸಂಘಟನೆ ಮಾಡಿದ್ದಾರೆ. ಇವತ್ತು KPCC ಅಧ್ಯಕ್ಷರಾಗಿ
ಇವತ್ತು ಏನು 17 ದಿವಸ 2018 ಚುನಾವಣೆ ಮತ್ತು ಇತ್ತೀಚಿನ ಮಾನ್ಯ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಭಾಳಷ್ಟು ಶ್ರಮ KPCC ಅಧ್ಯಕ್ಷರಾಗಿ ಇವತ್ತು ದಿವಸ ಸಂಘಟನೆಯನ್ನು ಮಾಡಿದ್ದಾರೆ, ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ, ಪರಮೇಶ್ವರ್ ಎಲ್ಲ ಅರ್ಹತೆ ನೋಡಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ. BJP ಥರ ದಿವಾಳಿ ಆಗಿಲ್ಲ ನಮ್ಮ ಪಕ್ಷದಲ್ಲಿ. ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಈ ಗಣಪತಿ ಹಬ್ಬ ಹಬ್ಬದ ಟೈಮ್ಗಳೆಲ್ಲ DJ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದೇ ಇವರ ಸಂಸ್ಕೃತಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಅವ್ರು ಯಾವ ಅರ್ಥ ನಾನು ನೋಡಿಲ್ಲ, ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತು ನಾನೀಗ ನೋಡಿ ಗಣಪತಿ ಹಬ್ಬ ನಾವು ಮಾಡ್ತೀವಿ. ನಮ್ಮಲ್ಲಿ ಇವತ್ತೊಂದು ದಿವಸ ಲಿಂಗಾಯತರಲ್ಲಿ ಇವತ್ತೊಂದು ದಿವಸ ನಮ್ಮ ಇಷ್ಟಲಿಂಗ ನಮ್ಮ ಶಿವ. ಆದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಭಾಳಷ್ಟು ನೀರು ಹರಿದು ಹೋಗಿದೆ. ಇವತ್ತು ನಾವು ನಮ್ಮ ಮನೆಯಲ್ಲೂ ಕೂಡ ಗಣಪತಿ ಕೂಡಿಸ್ತೀವಿ, ಗಣಪತಿ ಇದನ್ನು ಮಾಡ್ತೀವಿ, ಎರಡು ಮಾತಿಲ್ಲ. ಆಲ್ವೇಸ್ ಬದ್ಧ ಅಲ್ಲ, ಇಟ್ ಈಸ್ ಯಾವಾಗಲೂ ಬದ್ಧ. ಆದ್ರೆ ಇಷ್ಟೇ, ಹೈಕಮಾಂಡ್ ಕೂಡ ಆ ಸಂದರ್ಭದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನಿರ್ತದೆ, ಯೂಶುವಲಿ ಇವತ್ತು ನಮ್ಮಲ್ಲಿ ಅಬ್ಸರ್ವರ್ಸ್ ವೀಕ್ಷಕರನ್ನು ಕಳಿಸ್ತಾರೆ. ವೀಕ್ಷಕರನ್ನು ಕಳಿಸಿ ಇವತ್ತು ದಿವಸ ಎಲ್ಲರ ಅಭಿಪ್ರಾಯ ತಗೋತಾರೆ. ಆ ಅಭಿಪ್ರಾಯ ತಗೊಂಡು ಪ್ರಜಾತಾತ್ಮಕವಾಗಿ ಡೆಮೊಕ್ರೆಟಿಕ್ ಆಗಿ ಇವತ್ತು ದಿವಸ ಅಭಿಪ್ರಾಯಗಳನ್ನು ಮಾಡ್ತಾರೆ. ಎಷ್ಟೋ ಸಲ ಆ ಅಭಿಪ್ರಾಯನ ಹೊರತಾಗಿನೂ ಕೂಡ ನಿರ್ಧಾರ ಆಗ್ತದೆ. ಯಾಕಂದರೆ ಸಾಮಾಜಿಕ ಇದು ಇರ್ತದೆ. ಆ ಸಾಮಾಜಿಕ ಇದಕ್ಕೆ ಇವತ್ತು ದಿವಸ ಅವ್ರಿಗೆ ಒಂದು ನಾಯಕತ್ವವನ್ನು ಕೊಡಬೇಕಾಗಿರ್ತದೆ, ರಿಪ್ರೆಸೆಂಟೇಷನ್ ಕೊಡಬೇಕಾಗಿರ್ತದೆ. ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಆಗುವ ಬೇರೆ ಪಕ್ಷದಲ್ಲಿ ಕೂಡ ಆಗ್ತದೆ. ಏನು ಹೈಕಮಾಂಡ್ ಏಕಾಏಕಿ ತೀರ್ಮಾನ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಿದಾರ. ಆದರೆ ಹೈಕಮಾಂಡ್, ನಮ್ಮ ಹೈಕಮಾಂಡು ಇವತ್ತು ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಪ್ರಜಾಸತ್ತಾತ್ಮಕ ಜನರ ಒಂದು ಅಭಿಪ್ರಾಯ, ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು, ಅರ್ಥ ಮಾಡ್ಕೋಬೇಕು ಅಂತೇಳಿ ಪ್ರಜಾಸತ್ತಾತ್ಮಕ ಮಾಡ್ತೀವಿ, ಡೆಮೊಕ್ರೆಟಿಕ್ ಆಗಿ. ತಪ್ಪಿದೆ ಅದು? ಏಕಾಏಕಿ ಮಾಡ್ಬೇಕಾ? ಯಾವಾಗಲೂ ದಟ್ ಈಸ್ ನೋನ್. ಅದೇನು ಹೊಸದೇನಿದೆ, ಯಾವಾಗಲೂ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ನೋಡಿ, ಅದು ಎಲ್ಲವೂ ಕೂಡ ಯಾರು ನಾವು ವಿಚಾರ ಮಾಡಿರಾಗಲ್ಲ. ಬದಲಾವಣೆ ಅಗತ್ಯ ಇದೆ, ಅಗತ್ಯ ಇಲ್ಲ ಎನ್ನುವುದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಅವರು ಯಾವಾಗ ಏನು ಸೂಕ್ತ ಅನಿಸ್ತದೆ ಅದು ನಿರ್ಧಾರಗಳನ್ನು ಕೈಗೊಳ್ತಾರೆ. ಸದ್ಯಕ್ಕೆ ಅಂಥದ್ದು ಯಾವುದು ಕೂಡ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.